guys, Casablanca vlog. ಇನ್ನೊಂದು ರೌಂಡ್ ತಲೆ ಸುತ್ತುಂಟ ಇರ ಇಳ್ಸ ಅಲ್ಲಿ ಆನ್ ಮಾಡಿ ಬಂದು ಇಳ್ಸು ಹಾರು ಬೇಡ 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 ಕೂರ್ಲ ನಾವು ಓಡ್ತಿದ್ದೀನಿ ನನಗೆ ಉಂಟಣ ಒಂದು ಜಾಕೆಟ್ ಕೊಡ್ತಾನೆ ಒಂದು ಫೋಟೋಗೆ. ನೀವು ಸರ್ ಬೆಳಗ್ಗೆ ಬಂದು ಓಕೆ ಓಕೆ ಫ್ರಮ್ ನಾವು ರೈಡಿಂದ ಬಂದಿದ್ದು ಬೈಕಾ ಅಲ್ಲಿಂದ ಇಲ್ಲ ಬೆಂಗಳೂರಿಂದ ಹೌದು ಸ್ಯಾಟರ್ಡೆ ಹೊರಟ್ವಿ, ಮಂಡೇ ಈವ್ನಿಂಗ್ ಆಗಿ ರೀಚ್ ಆದ್ವಿ. ಸೊ ಫಸ್ಟ್ ಡೋಲವೇರದಲ್ಲಿದ್ವಿ ನಿನ್ನೆ. ಇವತ್ತು ಬೆಳಿಗ್ಗೆ ಡೋಲವೇರದಿಂದ ಹೊರಟು ಇಲ್ಲಿ ಫೆಸ್ಟಿವಲ್ ಸುತ್ತಿ ನಾಳೆ ಭುಜ್ ಜಾಮ್ನಗರ್ ದ್ವಾರಕ ಎಲ್ಲ ಹೋಗೋಣ ಅಂತ. ಇದು ಫೆಸ್ಟಿವಲ್ ಇಲ್ಲಿ ಆಗ್ತದೆ, ಟೆಂಟ್ ಸಿಟಿ ಅಂತ. ಇದು ನಾವಿಲ್ಲಿ ಬಂದದ್ದು ಮಾರೆ, ಬರೀ ಟೆಂಟ್ ಸ್ಟೇ ಅವರಿಗೆ ಮಾತ್ರ ಇಲ್ಲಿ ಒಳಗಡೆ ಬಿಡೋದಂದು, ಇಲ್ಲಿದ್ರೆ ಒಳಗಡೆ ಬಿಡಲ್ಲ. ಸರಿ, ನಾವು ಬೇರೆ ಅಲ್ಲಿ ಸ್ಟಾಲ್ಸ್ ಹೋಗೋ, ವೈಟ್ ರನ್ನಿಗೆ ಹೋಗೋ ದಾರಿ ಟೆಂಟ್ ಸಿಟಿಯಲ್ಲಿ ಬಿಡೋದಿಲ್ಲ ಅಂತ ಇಲ್ಲೇ ಬಂದ್ವಿ ನಾವು. ಮೋದಿ ದ ಮ್ಯಾನ್ ಆಫ್ ವರ್ಡ್ಸ್. ಒಂದು ಇಲ್ಲಿ ರನ್ ಉತ್ಸವ ಅಂತ ಬರ್ದಿದ್ದಲ್ಲ, ಅಲ್ಲಿ ಒಂದು ಫೋಟೋ ತೆಗೆದು ದಿನೇಶ್ ಆ ಬೈಕಲ್ಲಿ ಒಂದು ಫೋಟೋ ಎಲ್ಲರೂ ಸಹ ಅಂಕಲಿಗೆ ಸರ್ ನಿಲ್ಸಾಯ್ತಾ ನೀವು ಹೇಳಿ ಆಯ್ತು, ಬಾದ್ಮೇ ನಮ್ದು ತೆಗಿರಿ ಅಂತ. ಅದು ಬೈಕಲ್ಲಿ ಒಂದು ಬೇಕು. ಹೌದಾ? ಮೆಲ್ಲ ಬಿಡಿ ಗಾಡಿ ಆಯ್ತಾ? ಅಲ್ಲ ಹಿರಿಯರು ಬೇರೆ ಎಂತ ಉಂಟು, ಇನ್ನೊಂದು ಎಂತಾರೆ ಇಲ್ಲ, ಎರಡು ಇದು ಮಾಡುವ ಗುಜರಾತಿ ಫೋಕ್ ಸಾಂಗ್. ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಂಹ ಹೇಳ್ಕೊಂಡು ರಾಜಾದಿ ರಾಜ ಕೊತ್ತಂಬರಿ ಬೀಜ ರಾಜ ಮೂರ್ಖಾಂಡ ತೇಜ ಪರ್ಚೇಸ್ ಮಾಡ್ತಿದ್ದಾರೆ. ಪ್ಲೀಸ್ ಪಾಪ ಅಂಕಲ್ ಎಷ್ಟು ಕಾಯ್ತಿರ್ತಾರ ನಿಂಗೋಸ್ಕರ, ತಾನೆ ಮಗ ಅಂತ ಹೇಳ್ಕೊಂಡು. ನಾ ಕೊಡುದಿಲ್ಲ, ತಗೊಂಡಿಲ್ಲ ಕಂಟೆಂಟ್ ಹೋಯ್ತು. ಸಾರಿ ಫಸ್ಟ್ ಎಲ್ಲ ಪರ್ಚೇಸ್ ಆಯಿತು. ಈಗ ನಾವು ಹೋಮ್ ಸ್ಟೇಗೆ ಹೋಗಿ ಮಲಗುವ. ಅದೇ ರೋಟಿ ಅದೇ ಕಿಚಡಿ ಈ ಗುಜರಾತಲ್ಲಿ ಎಲ್ಲೆಲ್ಲೂ ಇದೆ ಕಣ್ರಿ. ಇನ್ನೊಬ್ಬ ಮುಗ್ತಿದ್ದಂತರಿ ರಾತ್ರಿ ಗೊತ್ತಾಗ್ತದೆ ಎಂತ ಹೇಳಿಕೊಂಡು ಚಿಕ್ಕ ಕುಕ್ಕರ್ ಒಂದು 1 kg ರೈಸ್ ಇಟ್ಕೊಂಡು ಬಂದು ಸಚಿನ್ ಅಂತ ಇದೇ ಬದುಕಬೇಕು ಆಗುದಿಲ್ಲ ಸಚಿನ್ ಅಂತ. ಇನ್ನು ಮುಂದೆ ಸುಮಾರು ವಿಡಿಯೋ ಕ್ಲಿಪ್ಪಲ್ಲಿ ಆಡಿಯೋವೇ ಇಲ್ಲ. ನಾ ಬಂದು ನೋಡೋದು ಮಾರೆ ಕ್ಲಿಪ್ಸನ್ನೆಲ್ಲ, ಯಾವುದ್ರಲ್ಲಿ ಸಹ ಆಡಿಯೋ ಇಲ್ಲ. ಸುಮಾರು ನೆಕ್ಸ್ಟ್ ಮೋಸ್ಟ್ಲಿ ವೈರ್ ಎಲ್ಲಿಯೋ ತಪ್ಪಿ ಹೋಗಿತ್ತು. ಎಂತ ಮಾತಾಡ್ತಿದ್ನ ಎಂತ ಆಗ್ತುಂಟಂತನೇ ಗೊತ್ತಿರಲಿಲ್ಲ. ಬಟ್ ಆದರೆ ಸಹ ವಾಯ್ಸ್ ಓವರ್ ಕೊಟ್ಟು ಎಂತಾದರೂ ಮಾಡುವ. ಈಗ ನಾವು ಭುಜ್ ಕಡೆ ಹೋಗ್ತಿದ್ದೆ. ಮೋಹನ್ ಡಾಬಾ ಎಂಥದ್ದುಂಟು, ತಿನ್ನಲಿಕ್ಕೆಲ್ಲ ಫೇಮಸ್ ಅಂತ. ಅಲ್ಲಿ ಹೇಗುಂಟು ನೋಡುವ ಟೇಸ್ಟ್ ಎಲ್ಲ. ಇದು ನೋಡಿ, ಏರ್ಫೋರ್ಸ್ ಇಂಡಿಯಾ ಭುಜ್. ಇದು ಪಕ್ಕದಲ್ಲಿ ಪಾಕಿಸ್ತಾನ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿ ಎಲ್ಲ ಉಂಟು ಈ ಭುಜ್ಜಲ್ಲಿ. ನಂಗೆ ಇಲ್ಲಿ ಇರಬೇಕಾದ್ರೆ ಅನಿಸ್ತಿತ್ತು ಯಾವುದೋ ಬೇರೆ ದೇಶದಲ್ಲಿದ್ದೇನಾ, ಇಲ್ಲ ಬೆಂಗಳೂರಲ್ಲಿ ಒಂದು ನಗರ ಉಂಟಲ್ಲ ಅಲ್ಲಿದ್ದೇನಾ ಅಂತೆಲ್ಲ ಅನಿಸ್ತಿತ್ತು. ಇದು ನಮ್ಮ ದೇಶ 2 ಭಾಗ ಆದಮೇಲೆ, ಅಂದರೆ ಅಲ್ಲಿಂದ ತುಂಬ ಕುಟುಂಬಗಳೆಲ್ಲ ಊರು ಬಿಟ್ಟು ಬರಬೇಕಾಯ್ತು. ಅವರೆಲ್ಲ ಎಲ್ಲಿರೋದಂದರೆ ಈಗ ಭುಜ್ಜಲ್ಲೇ ಉಳ್ಕೊಂಡಿದ್ದಾರೆ. ಪಾಕಿಸ್ತಾನಿದು ಸಿಂಧು ಬಂತು ಅಂತ ಒಂದು ಪ್ಲೇಸ್ ಉಂಟು, ಎಲ್ಲ ಅಲ್ಲಿಯವರೇ ಇಲ್ಲಿ ಇರೋದು ಜಾಸ್ತಿ, ಮುಂಚೆ ಅಲ್ಲಿದ್ದವರು. You will mostly find all the Muslims talking in our languages. They are all migrated from Pakistan.
ಡಬಲಿ ರೀಚ್ ಆದ್ವಿ. ನೋಡ್ಬೋದು ಇಲ್ಲಿ ಒಳ್ಳೆ ರಶ್ ಉಂಟು ಮಾರೆ. ಇನ್ನು ಟೇಸ್ಟ್ ಸಹ ಈ ರಶ್ ಥರನೇ ಇದ್ದರೆ ಸಾಕು. ಇಲ್ಲಿ ಆಚೆ ಈಚೆ ಎಲ್ಲ ಫುಡ್ ಅಂಗಡಿಯೇ ಇರೋದು. ಇಲ್ಲಿ ಪಕ್ಕದಲ್ಲಿ ಒಂದು, ಅಲ್ಲಿ ಒಂದು ಕಾಣ್ತುಂಟು ನೋಡಿ. ಮೋಸ್ಟ್ಲಿ ಇದು ಫುಡ್ ಸ್ಟ್ರೀಟ್ ಏನೋ. ಇಲ್ಲಿ ಉಂಟು ನೋಡಿ ಟೈಪ್ಸ್ ಆಫ್ ಡಬೆಲಿ ಅಂದರೆ ಸೇಮ್ ವಡಪಾವ್ ಥರನೇ, ಬಟ್ ಅದರಲ್ಲಿ ಪಾವ್ ಮಧ್ಯ ವಡೆ ಹಾಕ್ತಾರೆ. ಇದರಲ್ಲಿ ಎಂತ ಮ್ಯಾಶ್ಡ್ ಪೊಟ್ಯಾಟೊ ಮತ್ತು ಸ್ಪೆಷಲ್ ಡಬೆಲಿ ಮಸಾಲ ಮತ್ತು ಇದು ಹುಣಸೆ ಹುಳಿ, ಸ್ವೀಟ್ ಚಟ್ನಿ, ಗಾರ್ಲಿಕ್ ಚಟ್ನಿ ಮತ್ತು ಫುಲ್ ರೋಸ್ಟೆಡ್ ಪೀನಟ್ಸ್ ಎಲ್ಲ ಹಾಕಿರ್ತಾರೆ. ಇಲ್ಲಿ ನೋಡ್ಬೋದು ಗರಂ ಬಟ್ರ್ ಡಬೆಲಿ, ಚೀಸ್ ಡಬೆಲಿ, ಸುಮಾರೆಲ್ಲ ಡಬೆಲಿಗಳುಂಟು. ಇವ ನೋಡಿ ಪಾವ್ ತಗೊಂಡು ಹೋದ. ಈಗ ರೆಡಿ ಆಗ್ತದೆ ನಮ್ಮ ಡಬೆಲಿ. ನೋಡ್ಲಿಕ್ಕೆ ಒಳ್ಳೆ ಫ್ಯಾನ್ಸಿ ಉಂಟು ನನ್ನ ಚೀಸ್ ಡಬೆಲಿ. ನೀನು ತೋರಿಸು ನಾರ್ಮಲ್ ಡಬೆಲಿ. ಸೂಪರ್. ಝೂಡಿ ಎಲ್ಲ ಉಂಟು ಮಾರಿಲಿ. ಬೆಂಗಳೂರಲ್ಲಿ ಸಹ ಹೀಗೆ ಝೂಡಿ ಎಲ್ಲ ಭಯಂಕರ ಸ್ಟೈಲಲ್ಲಿ ಉಂಟು. ಎಂಥದ ಕೊಂಬುಗಳು, ಎಂಥದ ಇದು, ಹೆದರಿಕೆ ಆಗ್ತದ. ಹೌದು ಮಾರೆ, ಮೆಲ್ಲ ಮೆಲ್ಲ. ಆ ಕೊಂಬಲ್ಲಿ ಒಂದು ಹೊಡೆದು ಬೈಕಲ್ಲ ಎಂತ ಸೇರ್ಲಿಕ್ಕೆ. ಹಾಗೆಲ್ಲ ಕಿರ್ಚಬೇಡ ದಿನೇಶ್. ಎಂತದ ಈಗ ಕನ್ಸ್ಟ್ರಕ್ಟ್ ಆಗ್ತುಂಟಾನೆ ಇದೆಲ್ಲ ಶಿಪ್ ಎಲ್ಲ, ಇಲ್ಲ ಹಳತ್ತ? ಹಳತನ್ ರಿಪೇರಿ ಮಾಡ್ತಿರ್ತಾರೆ. ಮಾಂಡವಿಂದ ದ್ವಾರಕಕ್ಕೆ ಫೆರಿ ಇಲ್ಲ, ರೋಡ್ ವಯ ರೋಡೇ ಹೋಗ್ಬೇಕು. ಈಗ 445 ಕಿಲೋಮೀಟರ್ಸ್ ಹೋಗ್ಬೇಕು ಬೈ ರೋಡ್. ಇಲ್ಲಿದ್ದರೆ ದ್ವಾರಕಕ್ಕೆ ಡೈರೆಕ್ಟ್ 1 2 ಅವರ್ಸಲ್ಲಿ ಶಿಪ್ ಇದ್ದರೆ ಹೋಗ್ಬೋದಿತ್ತು ಫೆರಿಯಲ್ಲಿ. ಈಗ 440 ಕಿಲೋಮೀಟರ್ಸ್. ಪರವಾಗಿಲ್ಲ, ಹೋಗೋ. ಎಷ್ಟು ಬಂದಿದ್ದೇವೆ ಅಂತ, ಇನ್ನು 400 ಎಲ್ಲ ಯಾವ ಲೆಕ್ಕ. ಬೇಡ ಈ ಎಲ್ ಬೇಡ ಬಿಡು. ನಮಗೆ ಇನ್ನು ದ್ವಾರಕಕ್ಕೆ ಒಂದು 15 ಕಿಲೋಮೀಟರ್ಸ್ ಉಂಟು. ನಾವಿಲ್ಲಿ ಒಂದು ಅಂಗಡಿಗೆ ಬಂದ್ವಿ ಚಹಾ ಕುಡಿಲಿಕ್ಕೆ. ಅವರಿಲ್ಲೇ ಮಲಗ್ಬೋದು ಅಂತ ಹೇಳಿದರು. ಸೊ ಇಲ್ಲೇ ಗಾಡಿ ಪಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಟೆಂಟ್ ಹಾಕುತ್ತೇವೆ. ಆಯಿತು, ಬೆಳಿಗ್ಗೆ 6 ಗಂಟೆ ಆಯಿತು ನಾವು ಎದ್ವಿ. ಈಗ ದ್ವಾರಕಕ್ಕೆ ಹೋಗಿ ದರ್ಶನ ಮಾಡಿ ಮತ್ತೆ ಸೋಮನಾಥ್ ಟೆಂಪಲಿಗೆ ಹೋಗ್ಬೇಕು. ಇವರೇ ನೋಡಿ ನಮ್ಮದು ಇಲ್ಲಿ ಜಾಗ ಕೊಟ್ಟದ್ದು ಮಲಗಲಿಕ್ಕೆಲ್ಲ. ಒಳ್ಳೆ ಇದ್ದಾರೆ ಮಾರಿ ಇಲ್ಲಿ ಜನರೆಲ್ಲ. ಒಳ್ಳೆ ಗಾಡಿಗೆ ಸಹ ಸೇಫಲ್ಲಿತ್ತು. ಥ್ಯಾಂಕ್ ಯು ಭಯ್ಯ, ಬಾಯ್ ಬಾಯ್. 15 किलोमीटर 18 किलोमीटर ಮತ್ತು ಒಳ್ಳೆ ಜನ ಇದ್ದಾರೆ ಇಲ್ಲಿ. ಫುಲ್ ಅಲ್ಲೇ ಹೊರಗಡೆ ಪಾರ್ಕಿಂಗಲ್ಲೇ ಗಾಡಿಗಳು, ಇಲ್ಲಿ ಗಾಡಿಗಳು, ಎಲ್ಲ ಕಡೆ ಗಾಡಿಗಳು. ದಿಟ್ಟು ಕೃಷ್ಣ ಮಠದ ಪಾರ್ಕಿಂಗ್ ಥರನೇ. ಅಲ್ಲಿ ಎಷ್ಟು ರಶ್ ಅಪ್ಪ. ಇಲ್ಲಿ ಭಯಂಕರ ಉಂಟು ಕೃಷ್ಣ ಮಠಕ್ಕಿಂತ ಗಾಡಿಗಳು. ದೇವಸ್ಥಾನದ ಪಕ್ಕವೇ ರೂಮ್ಸ್ ಸ್ಟೇ ಎಲ್ಲ ಉಂಟು. ಎಲ್ಲಿ ನಿಲ್ಲಿಸೋ ಗಾಡಿ?
ಇದು ಲೈನ್ ಉಂಟಾ ಆಯ್ತಾನ ದಿನೇಶ್, ಎಂತ ಎಲ್ಲಿಗೆ ಲೈನ್ ಉಂಟು? ದೇವಸ್ಥಾನ ಹೌದಾ? ಬಿಗ್ ಲೈನ್. ಅಯ್ಯೋ, ಒಳಗೆ ಮೋಸ್ಟ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲೇನ ನೋಡಿ. ಎಲ್ಲ ವಾಪಸ್ ಬಂದು ನನಗೆ ಕೊಟ್ಟೋದ್ರು. ಫೋನು, ಗೋಪ್ರೋ, ಇನ್ಸ್ಟಾ 360 ಎಲ್ಲ ನನಗೆ ಕೊಟ್ಟೋದ್ರು ಮಾರ. दीपदान ले लो, आ जाओ इधर आ जाओ. ಇಲ್ಲಿ ದೀಪ ಎಲ್ಲ ನೀರಲ್ಲಿ ಬಿಡ್ತಿದ್ದೆ. ಮೋಸ್ಟ್ಲಿ ಎಂತ ಹೇಳ್ಕೊಂಡು ಬಿಡಬೇಕು ನೀರಲ್ಲಿ. ಬೆಳಿಗ್ಗೆ 6:30 ಗಂಟೆಗೆ ಒಳ್ಳೆ ವ್ಯೂ. ಇಲ್ಲಿ ಒಂಟೆ, ವಾವ್, ಓಲಿ ಗೋಪುರ. ಇಲ್ಲಿ ಒಂದು ಬ್ರಿಡ್ಜ್ ಉಂಟು ಮಾರ. ಮತ್ತೆಲ್ಲ ಬಂದಮೇಲೆ ಒಂದು ರೌಂಡ್ ಹೋಗಿ ಬರ್ಬೇಕು. ಅಂದರೆ ಇವಾಗ ಟೈಮ್ ಉಂಟಲ್ಲ, ಹೋಗಿ ಬರ್ತೆ. ಸುಧಾಮ ಸೇತುವೆ ಎಂಟ್ರಿ ಇಲ್ಲಂತೆ, ಅದೆಂಥದ್ದು ಬಿದ್ದಿತ್ತಂತೆ ಒಮ್ಮೆ ಬ್ರಿಡ್ಜ್. ಸೊ ಅದಕ್ಕೆ ಎಂಟ್ರಿ ಬಿಟ್ಟಿಲ್ಲ. हाय गाइस, वीडियो बना होगा. भगवान द्वारकाधीश आए देवक्रतुंड महाकाय सूर्यकोटि क्षमप्रभा निर्विघ्नं कुरु मे देव सर्वकार्येषु सर्वदा. भगवान द्वारकाधीश आपकी हर मनोकामना पूर्ण करे, आपकी यात्रा मंगलमय बनाए और आपका द्वारका जी में हार्दिक स्वागत है. द्वारका तीर्थ में ये 4 धाम में बड़ा धाम है. मोक्षपुरी में मोक्षपुरी देने वाली है, मोक्ष भूमि बोला जाता है. ये गंगा गोमती है जहाँ विराजमान है. आप लोग स्पोर्ट्समैन यहाँ द्वारका जी में आए हो, केरला से, कर्नाटक से आए हो, तो आपका द्वारका जी में ब्राह्मण द्वारा आपका हार्दिक स्वागत है कि आप पधारो और हर बार आपको बुलाते रहे, भारत का सब जगह पे दर्शन कराते रहे. ऐसे भगवान द्वारकाधीश का आशीर्वाद और पंडित जी का आशीर्वाद. वेलकम टू द्वारका. जय द्वारकाधीश. ಮಕ್ಕಳೆಲ್ಲ ಬೈಕೊಟ್ಟಿಗೆ ಫೋಟೋ ತೆಗಿತಿದ್ದಾರೆ. ಖುಷಿ ನೋಡಿ ಮಾರ ಅವ್ರ ಮುಖ. ಆಯಿತು, ನಾವು ನೆಕ್ಸ್ಟ್ ಸೋಮನಾಥ್ ಟೆಂಪಲ್ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಲ್ಲ, ಅದು ಕ್ಯಾನ್ಸಲ್ ಮಾಡಬೇಕಾಯ್ತು. ಯಾಕಂದರೆ 1 ಗಂಟೆಗೆ ಅದು ಸಹ ಕ್ಲೋಸ್. ನೋಡಿ ಲೈನ್, ಇಲ್ಲಿ ತನಕ ಸಹ ಲೈನ್ ಉಂಟು. ನಾವೇ ಲೈಕ್ 9 to 10 ಕ್ಲೋಸ್ ಇತ್ತು. ನಾವೇ ಅಲ್ಲಿ ಒಂದು 45 ಮಿನಿಟ್ಸ್ ವೆಯ್ಟಿಂಗ್ ಆಗಿ ಮತ್ತೆ ಒಳಗಡೆ ಹೋಗ್ಲಿಕ್ಕೆ ಒಂದು 45 ಮಿನಿಟ್ಸ್ ಎಲ್ಲ ಆಗಿತ್ತು. ಮತ್ತು ಅಲ್ಲಿ ಕೇಳಿದ್ದು ಸೋಮನಾಥ್ ಟೆಂಪಲಲ್ಲಿ ಎಷ್ಟೇ ರಶ್ ಉಂಟಂತ. ಸೊ ಇದು ಡಿಸೆಂಬರ್ ಟು ಜಾನ್ವರಿ, ಅಂದರೆ 1st ಜಾನ್ವರಿ ಎಲ್ಲ ರಜೆ ಇರ್ತದಲ್ಲ, ಫುಲ್ ರಶ್ ಇರ್ತದೆ ಟೆಂಪಲ್ಸ್ ಎಲ್ಲ. ಈಗ ಅದಕ್ಕೆ ಸೋಮನಾಥ್ ಕ್ಯಾನ್ಸಲ್ ಮಾಡಿ ಡ್ಯೂ ಐಲ್ಯಾಂಡ್ ಹೋಗುತ್ತೆ. ಇಲ್ಲಿ ಒಂದೀಗ ಗಾಡಿ ಸಿಗ್ತದೆ ನೋಡಿ, ಅದು ಹಳತ್ತು ಬುಲೆಟ್ ಥರ ಉಂಟು. ಅದಕ್ಕೆ ಹಿಂದೆ ಅಟ್ಯಾಚ್ಮೆಂಟ್ ಅವಳಿ ಮೋಸ್ಟ್ಲಿ ಡೀಸೆಲ್ ಗಾಡಿ ಇರಬೇಕಿತ್ತು. ಸುಮಾರು ಸಿಗ್ತದೆ ಹೀಗೇನು ಈ ರೋಡಲ್ಲಿ. ನಾವೀಗ ಡ್ಯೂ ಹತ್ರ ಬಂದು ಎಂಟ್ರಿ ಆದ್ವಿ ಆಲ್ಮೋಸ್ಟ್. ನಾವೊಂದು ದ್ವಾರಕದಿಂದ 11:30 ಆಚೆ ಹೊರಟದು. ಈಗ 4:30 ಆಗಿರ್ಬೇಕು ಗಂಟೆ. ಒಂದು 5:30 ಗಂಟೆ ಜರ್ನಿ ತೋರಿಸ್ತಿತ್ತು ಮ್ಯಾಪಲ್ಲಿ. ಬಟ್ ಬೇಗ ಮುಟ್ಟಿದ್ವಿ. ಹೋಗುವ ಬಾರ್ಡರ್ ಸಹ ಬಂತು ಡ್ಯೂದು.
ನಮ್ಮದು ಹೋಮ್ ಸ್ಟೇ ಬೀಚ್ ಹತ್ರನೇ ಮಾಡಿದ್ದು. ಅಲ್ಲಿ ಸನ್ಸೆಟ್ ಆಗ್ತುಂಟು ನೋಡಿ. ಈಗ ಹೋಮ್ ಸ್ಟೇಗೆ ಹೋಗ್ತಿದ್ದೇವೆ. ಇದೇ ರೋಡ್. ಎಷ್ಟು ಚಂದ ಉಂಟಲ್ಲ, ಫುಲ್ ಕಲರ್ಫುಲ್ ಮಾಡಿ ಇಟ್ಟಿದ್ದಾರೆ. ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್. ನೋಡ ನೋಡ ಎಷ್ಟು ಚಂದ ಅಲ್ಲ. ನಮ್ಮದು ಪ್ಲ್ಯಾನ್ ಇದ್ದದ್ದು ಬೆಳಿಗ್ಗೆ ಬೇಗ ಹೋಗುವಂತ, ಆದರೆ ಇದು ಸ್ವಲ್ಪ ಲೇಟ್ ಆಯಿತು. ಹಾಗೆ ನಾವು ಒಂದು 10 ಗಂಟೆ ಅಷ್ಟು ಹೊರಟಿದ್ದೇವೆ. ಫೋರ್ಟು ಮತ್ತು ಕೆಲವು ಪ್ಲೇಸಸ್ ಎಲ್ಲ ನೋಡಲಿಕ್ಕೆ. ಫೋರ್ಟ್ ನೋಡ್ತಿದ್ರಿ, ಸ್ಯಾಂಡ್ವಿಚ್ ನೋಡ್ತಿದ್ವಿ. ಸ್ವಲ್ಪ ಆಫ್ ರೋಡ್ ಉಂಟು ಒಂದ್ಕಡೆ. ಅಲ್ಲಿ ಫೋರ್ಟ್ ಆದರೆ ಫೋರ್ಟಿಂದ ಚೂರು ಆಫ್ ರೋಡ್ ಬಂದು ಒಂದು ವ್ಯೂ ಪಾಯಿಂಟ್ ಸಿಗ್ತದೆ. ಜಾಸ್ತಿ ಜನಕ್ಕೆಲ್ಲ ಫೋರ್ಟಲ್ಲಿ ಅಷ್ಟು ಜನ ತುಂಬಿದ್ದಾರೆ. ಯಾಕಂದರೆ ಇಲ್ಲಿ ಎಲ್ಲ ಗಾಡಿಗಳು ಬರೋದಿಲ್ಲ. ಇದು ಇದು ನಮ್ಮದು ಹೋಮ್ ಸ್ಟೇಯಿಂದ ಒಂದು 9 ಕಿಲೋಮೀಟರ್ಸ್ ಆಗ್ತದೆ ಅಷ್ಟೇ. ಇಲ್ಲಿ ಜಾಸ್ತಿ ಎಂತ ಎಲ್ಲ ನೋಡಲಿಕ್ಕೆ ಡ್ಯೂ ಐಲ್ಯಾಂಡಲ್ಲಿ. ಬರೀ ಕೆಲವು ಪ್ಲೇಸಸ್ ಎಲ್ಲ ಬೆಳಿಗ್ಗೆ ಬೇಗ ಬಂದರೆ ಒಂದೇ ದಿನದಲ್ಲಿ ಮುಗಿಸ್ಬೋದು ಎಲ್ಲ ಪ್ಲೇಸ್ ನೋಡಿ. ಅಲ್ಲಿ ಕ್ರೇಜಿ ಅವತ್ತು ಎಲ್ಲ ಹಾಗೆ ಹೊಡೆದಿರ್ತದಲ್ಲ ಹಾಗೆ. ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆಲ್ಲ ಇದೆಲ್ಲ ಉಂಟು, ವಿಂಟರ್ ಕ್ಲೋತ್ಸ್. ಎಂತ ಬಾರವ ತಗೊಬ್ರು ಒಳ್ಳೆ ಅಷ್ಟು ಬಾರ ತಗೊಂಡು ಬೀಳಿತ್ತು.
ಎಷ್ಟು ಕೇಳಿಸ್ತದೆ? ಓ ಕನ್ನಡಕ ಹಾಕಿದ್ದೇನೆ, ಅದೇನು ಸರಿ ಕಾಣ್ತಿಲ್ಲ ನೋಡಿದ್ನೆ. ತುಟ್ಟಿಗೆ ಇದೆಯಲ್ಲಿ ತುಟ್ಟಿ ಹೊಡೆದಾಕ್ಲಿಕ್ಕಿದ್ದಾಳೆ, ತಗೊಂಡೋದ್ರು ಇಬ್ರು ಸರ್. ಜಾಕೆಟ್ ಎಲ್ಲ ಒಳ್ಳೆ, ವಿಂಟರ್ ಜಾಕೆಟ್ಸ್ ಎಲ್ಲ ಒಳ್ಳೆ ಸಸ್ತಾ ರೇಟ್ ಇದೆ. ಎಷ್ಟ? 300-400 ಎಂತ ಹೇಳ್ತೀವಿ? ಹೌದು, 300-400 ಒಂದೊಂದು ಜಾಕೆಟ್ಸ್ ಇದು ನೋಡಿ 300. ನಮಗೊಂದು ತೆಗ್ಸಿ ಕೂಡ ಶಶಾಂಕ. ನಾತ ದುಡ್ಡಿಲ್ಲ, ಜಾಬ್ ಇಲ್ಲ, ಎಂತ ಇಲ್ಲ. ನಾನು ಈಗ ತೆಗ್ಸಿ ಕೊಟ್ಟರೆ ಮತ್ತೆ ನಿಂಗೆ ಅಭ್ಯಾಸ ಆಗ್ತದ? ಎಲ್ಲದಕ್ಕೆ ನನ್ನನ್ನೇ ಬಂದು ಕೇಳ್ತೀನಿ. ಮತ್ತೆ ನೀನು ಜಾಬ್ ಇಲ್ಲದೆ ಇರ್ತೀವಿ, ನನ್ನ ಮನೆಗೆ ನಾನು ಕೂತ್ಕೊಳ್ತೀನಿ. ನೋಡ ನಿತೀಶ್, ಕೈ ಹಾಕೋ ಒಳಗಡೆ. ಪೀಕಿ ಬ್ಲೈಂಡರ್ಸ್ ಮಾರಿ. ಯಾರಾದರೂ ಡ್ಯೂಗೆ ಬಂದರೆ ಇಲ್ಲಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿ. ನಮ್ದು 2 ಬ್ಯಾಗ್ ಆಯ್ತು ಈಗ ಆಲ್ರೆಡಿ. ಡ್ಯೂ ಫೋರ್ಟ್ ಇನ್ನೊಂದು 2 ಬ್ಯಾಗ್ ಮಾಡೋದ್ರಲ್ಲಿ ಇದ್ದಾನೆ ನಿಶಾಂತ್ ಅವರು. ಸುಮ್ಮನೆ ಓನ್ಲಿ ಫಾರ್ 300. न्यू माल 100, 1000, 2000, ओनली फॉर 300. वही प्राइस होता है ना? ऑल टाइम. जैसा माल, जैसी क्वांटिटी, जैसा मटेरियल, वैसा पैसा. ಗೈಸ್ ನೋಡಿ, ಇಡೀ ಗೋಣಿಚೀಲ ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ದೇವೆ ನಾವು. ಬೆಂಗಳೂರು ಹೋಗಿ ಮಾರುದಾನ. ಪರವಾಗಿಲ್ಲ ಹಿಡಿತೇವೆ. ನಮ್ಗೊಂದು ಸ್ಯಾಂಡ್ವಿಚ್ ಹಾಕಿ ಸರ್, ಎಂತದ್ದು ದಿನೇಶ್ ಇದು? ಎಲ್ಲರೂ ನಮ್ಗೆ ನೋಡ್ತಿದ್ದೀರ, ಎಂತ ಬಾಡಿ ಹಾಕ್ತಿದ್ದೀರ. ಮಂಕಿ ಡಿ ಲೂಫಿ, ಗಿವ್ ಮೀ ಸಮ್ ಸ್ಟ್ರೆಂತ್. ಯೆಸ್, ಆಯ್ತಾ? ಆಯ್ತಾ? ಜಾಕೆಟ್ ನೆಕ್ಸ್ಟ್ ರೈಡಿಗೆ, ನೆಕ್ಸ್ಟ್ ಇಯರ್ ರೈಡಿಗೆ. ये जैकेट वगैरह खरीदी करने. हाँ. ಮಾತಾಯಿ ತಾಯೇ 3 ದಿವಸ ಊಟ ಮಾಡಲಿಲ್ಲ. 3 ದಿವಸದಿಂದ ಊಟ ಇಲ್ಲ ಅಕ್ಕಮ್ಮ ಸ್ವಲ್ಪ. ಅದೇನದು ಬ್ಯಾಗಲ್ಲಿ? ಬ್ಯಾಗಲ್ಲಿ ಏನದು? ನಿನ್ಗಿಂತ ದೊಡ್ಡದಿದೆ ಬ್ಯಾಗ್. ಹಾಕೊಳ್ಳಕ್ ಬಟ್ಟೆನೂ ಇಲ್ಲ. ಹೋಗಲ್ಲ. ನಮ್ಮದು ಪ್ರಯಾಣ ಆಲ್ಮೋಸ್ಟ್ ಮುಗಿತಾ ಬಂತು. ಡಿ ಯು ಆಚೆ ಬಂದರೆ ಇಲ್ಲಿ ಹೋಟೆಲ್ ರಿಚ್ಗೆ ಬನ್ನಿ, ಬಟ್ ವೆಬ್ಸೈಟ್ಸ್ ಎಲ್ಲ ನೋಡ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಡೈರೆಕ್ಟ್ ಬಂದರೆ ಹಣ ಜಾಸ್ತಿ ತಗೊಳ್ತಾರೆ. ಸೊ ಅಗೋಡ ಅದರಲ್ಲೆಲ್ಲ ಕಮ್ಮಿ ಇರ್ತದೆ. ಫೆರಿ ಹತ್ರ ಹೋಗ್ತಿದ್ದೇವೆ, ರೋರೋ ಫೆರಿ ಗೋಗಾ ಟರ್ಮಿನಲಿಗೆ ಹೋಗ್ತಿದ್ದೇವೆ. ನಮಗೆ ಅಲ್ಲಿಂದ 8 o'clock ಫೆರಿ ಉಂಟು. ಅದು ಸೀದಾ ಸೂರತ್ ಆಚೆ ಹೋಗ್ತದೆ, ಮತ್ತು ಅಲ್ಲಿಂದ ರೈಡ್ ಮಾಡ್ಕೊಂಡು ಹೋಗ್ಬೇಕು. ಗಂಟೆ ಅಷ್ಟೇ, ಗಂಟೆ 6 ಗಂಟೆ. ಅದು ಅಭ್ಯಾಸ, ಗಾಡಿ ನಿಲ್ಸಿದ ಕೂಡಲೇ ಆಫ್ ಮಾಡಬಹುದು. 6 ಗಂಟೆ ಆಯಿತು. ನಾವು 2 ಗಂಟೆಗೆ ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ 200 kilometers ಇತ್ತು. 6 ಗಂಟೆಗೆ ಫೆರಿ ಹತ್ರ ಬಂದ್ವಿ. ಅಲ್ಲಿ ಎಂಟ್ರಿ ಆಗುವಾಗ ಸರಿದು ಬುಕ್ ಮಾಡಿದ್ವಿ, ನೀನು ಅದು ತೋರಿಸ್ಬೇಕು. ಈಗ ಇಲ್ಲಿ ಪುನಃ ಬಂದು ಈಗ ಚೆಕ್ಕಿಂಗ್ ಉಂಟು ಒಳಗಡೆ. आगे बांध देगा हमारा बंदा. आगे ठीक है. ಹಾಕ್ಲಿಕ್ಕೆ ಹೇಳು. यहाँ पर गम होगा, ठीक है. वो घड़ी पहनते हैं ना, ठीक है, ऐसे लगा के इसको मुड़ा देने का है. निकाल देना यहाँ से. देखो ಮತ್ತೆ ಕೈ ಕೊಡು. તમે ઓલા અનુરાગ સાહેબ આવશે, અહીંયા એક મેડિકલ નું નાખવાનું, બરાબર? અહીંયા હે ને આપણી સાથે જાતા
ಇದು ನೋಡಿ ಪೋಸ್ಟರ್ ಸರಿ ಮಾಡೋದು ಬೆಲ್ಟನ, ಪೋಸ್ಟರ್ ಸರಿ ಮಾಡೋ ಬೆಲ್ಟ್ ಈ ಹಾಕೊಳ್ತಿದ್ದಾನೆ ದಿನೇಶ್. ಇದು ಸೈಡ್ ಬರ್ಬೇಕಂತ, ಸೈಡ್ ದಿನೇಶಿಗೆ ಬೆನ್ನು, ಹಾಗಾಗಿ ಪೋಸ್ಟರ್ ಸರಿ ಮಾಡೋದು ಹಾಕಿದೆ. ಮೇಲೋಗು. ಓ ಹೌದನಾ, ಸರಿ. ಎಕ್ಸಿಕ್ಯೂಟಿವ್ ಪ್ಯಾಸೆಂಜರ್ಸ್ ಒಳಗಡೆ ಹೋಗ್ತೇನೆ ನೋಡಿ ಈಗ. ವಾಪ ಇದು ಬ್ಯಾಕ್ ಸೈಡ್ ಅಲ್ಲ, ಇದು ಬ್ಯಾಕ್ ಸೈಡ್ ಅಲ್ಲಿಂದಲೇ ಬಂದದ್ದು. ಹೀಗೆ ಬ್ರಿಡ್ಜ್, ಅದು ಬ್ರಿಡ್ಜಿಂದ ಸೀ ಅಂತ ಹೀಗೆ ಒಳಗಡೆ ಬಂದೆ. ಎಲ್ಲರನ್ನು ಒಳಗಡೆ ಕಳಿಸಿದ್ದಾರೆ ನೋಡಿ, ಯಾರು ಸಹ ಇಲ್ಲ, ಎಲ್ಲರೂ ಕೂತ್ಕೊಳ್ಳಿಕ್ಕೆ ಹೇಳಿದ್ದಾರೆ. ನಮಗೆ ಮಾತ್ರ ಇಲ್ಲಿ ಬಿಟ್ಟು ಎಂಥದ್ದು ಹೇಳಿದೆಪ್ಪ, ನಂಗೆ ವಿಡಿಯೋ ಮಾಡ್ತಿದ್ದೇನಂತ, ಅದಕ್ಕೆಲ್ಲ ಬಿಟ್ಟಿದ್ದಾರೆ ನಮ್ಮ 4 ಜನರನ್ನು. ಇನ್ನು ಬಂದು ಬೈದ್ರೆ ಗೊತ್ತಿಲ್ಲ. ಇಲ್ಲಿ ಜಾಗ ಇರ್ತದಲ್ಲ ಇದು ಒಳಗಡೆ ಕೂರ್ಲಿಕ್ಕೆ. ಎಂದಕ್ಕೆ ಕೂರ್ಲಿಕ್ಕೆ ಹಣ ಕೊಡ್ಲಿಲ್ವನ? ಹಣ ಕೊಟ್ಟು ರೋಡಲ್ಲೇ ಮಲಗ್ತಿದ್ದಿ ಮಾರೆ, ಪೆಟ್ರೋಲ್ ಹಾಕೊಂಡು ಬಂದು. ಇಲ್ಲಿ ನೆಲದಲ್ಲಿ ಕೂರ್ಲಿಕ್ಕೆ ಆಗುದಿಲ್ವಾ? ಗ್ರೀಸ್ ಇದ್ದ ಕೈಯಲ್ಲಿ ಊಟ ಮಾಡ್ತಿದ್ದಿ, ಈಗ ಸ್ಪೂನೇ ಬೇಕಾ ಮ್ಯಾಗಿ ತಿನ್ಲಿಕ್ಕೆ? ಬೆಂಗಳೂರಿಗೆ ಇವತ್ತು ಒಂದು ಕಡೆ ಸ್ಟೇ ಮಾಡಿ ಮತ್ತೆ ಪುನಃ ನಾಳೆ ಒಂದು ರೈಡ್ ಮಾಡಿ. 1300 ಉಂಟಾ? 1300 ಉಂಟಂತೆ. ನಾಳೆ ಸಂಜೆ ಇಲ್ಲರೆ ರಾತ್ರಿ ರೀಚ್ ಆಗ್ತೇವೆ ಬೆಂಗಳೂರು. ಆಂಟಿ ಸಬ್ಸ್ಕ್ರೈಬ್ ಮಾಡಿ, ಶಾಂಕ್ಸ್ ಚರ್ಮುರಿ ಅಂತ. ಆಚೆ ಈಚೆ ಮಂಚಿಕೆರೆ, ಮಂಚಿಕಲ್ಲು ಮತ್ತೆ ಮಣಿಪಾಲ್ ಎಲ್ಲ ಕಡೆ. ಪ್ರೀತಿ ಮುಂದೆ ಎಂತಾದ್ರು ಉಂಟ ಈ ಜಗತ್ತಲ್ಲಿ?